ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲಾಯಿತು ಹೇಗೆ, ಹಿಂದೆ ಮುಂದೆ ನೋಡದೆ ಕಣ್ಣಲ್ಲೇ ನೂರು ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪು ಹೀಗೆ ಬೀರಿಲ್ಲ ಇನ್ಯಾರು, ಆಗಿದೆ ಜೀವ ಹೂವು ಆದರೂ ಏನು ನೋವು, ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ಆಗಿದೆ ಜೀವ ಹೂವು ಆದರೂ ಏನು ನೋವು, ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ಏ ಕುಳ್ಳಿ, ಬೇಗ ರೆಡಿಯಾಗಿ ಬಾ ಅಂತ ಹೇಳಿದ್ರೆ ಇಲ್ಲಿ ಕರ್ಣಿ ಕಿಸ್ಕೊಟ್ಕೊಂಡು ನಿಂತಿದ್ಯಾ? ಏ ಲಂಬು, ಒಳ್ಳೆ ಗೋಳಿ ತರ ನುಗ್ತಿಯಲ್ಲ. ಹುಡುಗಿ ರೂಮ್ಗೆ ಹೇಳ್ದೆ ಬರ್ಬಾರ್ದು, ಅವ್ರ ವ್ಯಾನಿಟಿ ಬ್ಯಾಗ್ಗೆ ಕೇಳ್ದೆ ಕೈ ಹಾಕ್ಬಾರ್ದು, ಅವ್ರ ರೂಮಿಗೆ ಬರೋಕ್ಕಿಂತ ಮುಂಚೆ ನಾಕ್ ಮಾಡಿ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ನಿನ್ ರೂಮಿಗೆ ಬಂದಾಗ ದೊಡ್ಡದಾಗ ಭಾಷಣ ಮಾಡ್ದೆ, ಹೇಳ್ದೆ ಬರ್ಬಾರ್ದು ಹಂಗೆ ಹಿಂಗೆ ಅಂತ. ಇವಾಗ ನೀನ್ ಮಾಡಿದ್ದೇನು? ಬಂಡೆ ಕೆಳಗಡೆ ಕೈ ಸಿಗ್ಬಾರ್ದು, ನಿನ್ ಬಾಯಿಗೆ ನಾನ್ ಸಿಗ್ಬಾರ್ದು. ತಪ್ಪಲ್ಲ ನಂದೇಮ್ಮ, ಕ್ಷಮಿಸ್ಬಿಡು. ಬಾ ಹೊರಡೋಣ, ಲೇಟ್ ಆಯ್ತು. ಕೊನೆಗೂ ನಿನ್ ತಪ್ಪು ಒಪ್ಕೊಂಡಲ್ಲ. ಬೇಗ ಸಾರಿ ಕೇಳಿದಿಗೆ ಬಚಾವಾಗ್ಬಿಟ್ಟೆ, ಇಲ್ಲ ಅಂದ್ರೆ ಚೆನ್ನಾಗಿ ರುಬ್ಬಿ ಚಟ್ನಿ ಮಾಡ್ಬಿಡ್ತಿದ್ದೆ. ಸದ್ಯ ಬಚಾವಾದ್ನಲ್ಲ. ನೀವಿಬ್ರು ರಿಸೆಪ್ಷನ್ಗೆ ರೆಡಿಯಾಗಿ ಬರ್ತಿರೋ ಜೋಡಿ ತರ ಕಾಣಿಸ್ತಾ ಇದೆ. ಅಕ್ಕ ಏನ್ ಹೇಳ್ತಿದ್ದೀರಾ ನೀವು? ಅಯ್ಯೋ ಸಾರಿ, ಏನೋ ಹೇಳಕ್ಕೋಗಿ ಏನೇನೋ ಹೇಳ್ಬಿಟ್ಟೆ. ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನನ್ನ ದೃಷ್ಟಿನೇ ನಿಮ್ಮಿಬ್ರಿಗೂ ಬೀಳುತ್ತೆ. ಅಕ್ಕ ನೀವೇ ನನ್ ಮೇಲೆ ಜಾಸ್ತಿ ಕಣ್ಣು ಹಾಕಿರೋದು. ದೃಷ್ಟಿ ತೆಗೆದ್ನಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ಅಂದಾಗೆ ಜೋಡಿ ಎಲ್ಲ ಸವಾರಿ ಹೊರಟಿರೋ ತರ ಕಾಣಿಸ್ತಾ ಇದೆ. ಅಕ್ಕ ನಾನ್ ಲಂಬು ಜೊತೆ ಜಂಬೂ ಸವಾರಿಗೆ ಹೋಗ್ತಿದ್ದೀನಿ. ಅದ್ಗೆ ಇವಳು ಮಾತನ್ನ ಕಿವಿಗೆ ಹಾಕೋಬಿಡಿ. ನಾವಿಬ್ರು ಕಸ್ತೂರಿ ಹತ್ತನ ಮೀಟ್ ಮಾಡಕ್ ಹೋಗ್ತಿದೀವಿ. ಖುಷಿನ ಅವ್ರಿಗೆ ಪರಿಚಯ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ದೀನಿ. ಹೌದಾ, ಸರಿ ಹೋಗ್ಬಿಟ್ ಬನ್ನಿ. ಯಾವುದೇ ಕಾರಣಕ್ಕೂ ಅಮ್ಮಂಗೆ ನಾನು ಕಸ್ತೂರಿ ಹತ್ತನ ಮೀಟ್ ಮಾಡೋದಾಗ್ಲಿ ಅವ್ರ ಜೊತೆ ಮಾತಾಡ್ತಿರೋದಾಗ್ಲಿ ಯಾವ ವಿಷಯನೂ ಗೊತ್ತಾಗ್ಬಾರ್ದು. ಏನ್ ಗೊತ್ತಾಗ್ಬಾರ್ದು ರಾಘವ? ಏನು ರಾಘವ ಅದು? ಅಮ್ಮನಿಗೆ ಗೊತ್ತಾಗ್ಬಾರ್ದು ಅಂತಿದ್ದೆ. ಅಮ್ಮ ಅಮ್ಮ ಅದು ಖುಷಿ, ನೀನೆಲ್ಗಮ್ಮ ಹೋಗ್ತಿದ್ಯಾ? ಆಂಟಿ ರಾಘವ್ನನ್ನ ಹೊರ ಕರ್ಕೊಂಡು ಹೋಗ್ತಿದ್ದಾರೆ. ಅತ್ತೆ, ನನ್ಗೇನೋ ಬೇಕಿತ್ತು, ಮನೇಲಿ ಕೆಲಸ ಜಾಸ್ತಿ ಇದೆ, ನೀವ್ ಹೋಗಿ ತಂದ್ಕೊಡಿ ಅಂದೆ. ಈ ವಿಷಯ ನಿಮಗೆ ಗೊತ್ತಾದ್ರೆ ನನ್ನೂ ಜೊತೆಲಿ ಹೋಗಕ್ ಹೇಳ್ತೀರಾ? ಕೆಲಸ ಬೇರೆ ಜಾಸ್ತಿ ಇದೆ ಅಲ್ವಾ? ಪಾಪ ನಾಗವೇಣಿ ಒಬ್ಳೇ ಆಗ್ಬಿಡ್ತಾಳೆ.
ಅದಕ್ಕೆ ರಾಘವ ನಾವೇ ಹೋಗಿ ತಂದ್ಕೊಡ್ತೀವಿ ಅಂತ ಹೇಳ್ತಿದ್ದ. ನಿಮ್ಗೆ ಈ ವಿಷಯ ಗೊತ್ತಾಗೋದ್ ಬೇಡ ಅಂತ ಹೇಳ್ತಿದ್ದ. ಅಷ್ಟ್ರಲ್ಲಿ ನೀವ್ ಬಂದ್ಬಿಟ್ರಿ. ಹೌದಮ್ಮ, ಅದನ್ನೇ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಇಷ್ಟು ಸಣ್ಣ ವಿಷಯನ ಅಷ್ಟು ದೊಡ್ಡದು ಮಾಡಿದ್ರಾ? ಸರಿ, ಹೊರಡಿ. ಜೋಪಾನ. ಬರ್ತೀವಮ್ಮ. ಬಾಯ್ ಆಂಟಿ. ಅಲ್ಲಮ್ಮ, ಆ ಕುಳ್ಳಿ ಖುಷಿ ಮನೆಗೆ ಬಂದಿರೋದೇ ನಿಂಗೆ ಆಲ್ರೆಡಿ ತಲೆನೋವು ಬಂದಿದೆ. ಈಗ ಸುಮ್ಮನೆ ಓಡಾಡ ಕಾಲು ನೋವು ಬರ್ಸ್ಕೊತ್ಯಾ? ಚದುರಂಗದ ಆಟದಲ್ಲಿ ಮೃದುಲ ಅನ್ನೋ ರಾಣಿನ ಹೊಡೆದು ಬಿಸಾಕಿ ಇನ್ನೇನ್ ಗೆಲ್ಲೋಕ್ ಹೊರಟಿದ್ದೆ. ಈ ಮನೇಲಿರೋ ಸೈನಿಕರೆಲ್ಲ ಗುಂಪು ಸೇರಿ ಆ ಖುಷಿನ ಹೊಸದಾಗಿ ರಾಣಿ ಪಟ್ಟಕ್ಕೆ ಕೂರ್ಸೋಕ್ ಹೊರಟಿದಾರಲ್ಲ, ನೋಡಿದ್ರೆ ಉರಿ ಅಲ್ವಾ? ಈ ಮನೇಲಿ ನಡೀತಾ ಇರೋ ಬೆಳವಣಿಗೆಗೂ ಬದಲಾವಣೆಗಳಿಗೂ ಆ ಕುಳ್ಳಿ ಖುಷಿನೇ ಕಾರಣ ಅನಿಸ್ತಾ ಇದೆ. ಇವಳನ್ನ ಹೇಗೆ ಬಿಟ್ರೆ ನಮ್ಮನ್ನ ಬುಡ ಸಮೇತ ಕುಯ್ದು ಮತ್ತೆ ಚಿಗುರ್ದೇ ಇರೋ ಹಾಗೆ ಸುಣ್ಣ ಹಚ್ಬಿಡ್ತಾಳೆ. ಅವಳು ಹಚ್ಚೋಕ್ಕೂ ಮುಂಚೆ ಸುಣ್ಣನ ನಾವು ಹಚ್ಚಬೇಕು. ಕರೆಕ್ಟು ಮದರ್ ಇಂಡಿಯಾ. ನಾವು ಯಾವತ್ತೂ ಯಾಮಾರಬಾರ್ದು. ಯಾಕೆಂದ್ರೆ ಕಳ್ಳರು ನಂಬಿದ್ರು ಕುಳ್ಳರು ನಂಬಾಗಿಲ್ಲ. ನಾವು ಆ ಕುಳ್ಳಿಯಿಂದ ಬಚಾವಾಗಕ್ಕೆ ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ. ನಿನ್ ತಲೆಗೆ ಎಲ್ಲೋ ಐಡಿಯಾ ಬರುತ್ತೆ, ಅದ್ರಲ್ಲಿರೋದೆಲ್ಲ ಬರೀ ಜೇಡಿ ಮಣ್ಣೆ. ಮೊದಲು ಐಡಿಯಾ ಕೇಳು. ಕೇಳದೆ ಮಣ್ಣು ಮಸಿ ಅಂತೆಲ್ಲ ಹೇಳ್ಬೇಡ. ಸರಿ, ಬೊಗಳು. ಆ ಖುಷಿನ ದ್ವೇಷ ಮಾಡೋಕ್ಕಿಂತ ಅವಳ ಜೊತೆ ಸಲಿಗೆ ಬೆಳೆಸ್ಕೊಂಡ್ರೆ ಹೇಗಿರುತ್ತೆ? ಅಂದ್ರೆ ಸಾಧ್ಯ ಆದರೆ ನನಗೂ ಆ ಕುಳ್ಳಿಗೂ ಮದುವೆ ಮಾಡಿಸ್ಬಿಟ್ರೆ ಅವಳು ಲಂಪಾಟಿ ಸೇರ್ಕೊಬಿಡ್ತಾಳೆ. ಹೇಗಿದ್ರು ಅಜ್ಜಿಗೆ ಅವಳು ಅಂದ್ರೆ ಇಷ್ಟ, ಮನೆಯವ್ರಿಗೆಲ್ಲ ಅಜ್ಜಿ ಅಂದ್ರೆ ಇಷ್ಟ. ಎಲ್ಲರ ಪ್ರೀತಿನೂ ನಮಗೆ ಸಿಗುತ್ತೆ. ಅವಳು ಕಾರಣದಿಂದ ಮನೆಯವರೆಲ್ಲ ನಮ್ಮನ್ನು ಇಷ್ಟಪಡ್ತಾರೆ. ಹೇಗಿದೆ ನನ್ನ ಐಡಿಯಾ? ಸಾರಿ ರಾಘವ್, ಸಾರಿ ಕೇಳ್ತಾ ಇದೀನಲ್ವಾ. ಏನೋ ಗೊತ್ತಿಲ್ಲದೆ ಆಂಟಿ ಹತ್ರ ಲಂಬು ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟೆ. ಸಾರಿ ಅಂತ ಕೇಳ್ತಿದ್ದೀನಿ ತಾನೆ. ನೀನು ಇಷ್ಟಕ್ಕೆಲ್ಲ ಮುಖನ ಬಂತರ ಇಟ್ಕೊಂಡು ಕೂತ್ಕೊಂಡ್ರೆ ನನ್ನ ಕೈಲಿ ನೋಡಕ್ ಆಗಲ್ಲ. ಸಾರಿ ಸಾರಿ ರೀ. ಏಯ್ ಸಾರಿ ಕಣಲೇ. ಓ ಏನು ಬೇಜಾನ್ ಗಾಂಚಲಿ ತೋರಿಸ್ತಾ ಇದ್ಯಾ? ಮನೆಗೆ ಸೇಫ್ ಆಗಿ ಹೋಗೋ ಪ್ಲಾನ್ ಇದೆ ತಾನೆ? ಹಲೋ, ಗಾಡಿ ಹತ್ತದಾಗಿಂದ ನೋಡ್ತಾನೆ ಇದ್ದೀನಿ. ಹೆವಿ ಬಿಲ್ಡಪ್ ತಗೋತಾ ಇದೀಯ ನೀನು. ಏನೋ ಕೋಮಲ ಸುಂದರ ಸುಲಲಿತವಾದ ಹೆಣ್ಣು ತಪ್ಪು ಮಾಡಿದಾಳೆ, ಏನೋ ಕ್ಷಮಿಸ್ಬಿಟ್ಟು ಮಾತಾಡೋಣ ಅನ್ನೋದ್ ಬಿಟ್ಟು ಹಿಂಗ್ ಗಾಂಚಲಿ ಮಾಡಿದ್ರೆ ಹೆಂಗೆ? ನೋಡು, ನಕ್ರ ಮಾಡ್ಬೇಡ, ಸುಮ್ನೆ ಮಾತಾಡ್ಸು, ಇಲ್ಲಾಂದ್ರೆ ಸರಿ ಇರಲ್ಲ ನೋಡು. ಏನೋ ಗುರಾಯಿಸ್ತಿದ್ಯಾ? ನೀನ್ ದುರ್ವಾಸ ಮುನಿ ತರ ಗುರಾಯಿಸ್ಬಿಟ್ರೆ ನನ್ ಕಾಂದಲಿ ತರ ಹೆದರ್ಕೊಂಡ್ಬಿಡ್ತೀನಿ ಅಂತನಾ?
ಅದೆಲ್ಲ ಇಲ್ಲಮ್ಮ. ನಾನು ಮಾಡ್ರನ್ ಹಾ ಮಾದೇವಿ. ನಿನ್ ಈ ಹೆದರಿಕೆಗೆಲ್ಲ ನಾನು ಹೆದರೋಳಲ್ಲ. ಇಷ್ಟೊತ್ತು ಕೋಪ ಮಾಡ್ಕೊಂಡಿದ್ದಕ್ಕೆ ನೀನೇ ನನ್ನ ಹತ್ರ ಸಾರಿ ಕೇಳಿ ಕಾಂಪ್ರೋ ಆಗು. ಇಲ್ಲ ಅಂತಂದ್ರೆ ಸರಿ ಇರಲ್ಲ, ಬೇರೆನೇ ನಡೆದು ಹೋಗ್ಬಿಡುತ್ತೆ. ಏನು ಮಾತಾಡಲ್ವಾ? ಸರಿ ಆಯ್ತು, ಗಾಡಿ ನಿಲ್ಸು, ನನ್ನ ಮನೆಗೆ ವಾಪಸ್ ಹೋಗ್ತೀನಿ. ಗಾಡಿ ನಿಲ್ಸು. ನಾನು ಮ್ಯೂಟ್ ಆಗಿರೋ ಟಿವಿನ ನೋಡಲ್ಲ, ಅಂತದ್ರಲ್ಲಿ ಮ್ಯೂಟ್ ಆಗಿರೋ ಮನುಷ್ಯನ ಜೊತೆ ಟ್ರಾವೆಲ್ ಮಾಡ್ಬೇಕಾ? ನನ್ ಕೈಲಾಗಲ್ಲ. ಗಾಡಿ ನಿಲ್ಸು. ಗಾಡಿ ನಿಲ್ಸೋ ಲಂಬು, ಗಾಡಿ ನಿಲ್ಸಲೇ. ಗಾಡಿ ನಿಲ್ಸು ಅಂದೆ. ಹಲೋ, ಕಾರ್ ಯಾಕೆ ಸ್ಟಾಪ್ ಮಾಡಿದ್ದು? ಓ ಸುಸುಗಾ. ಅದೇನ್ ಹುಡುಗನಪ್ಪ, ಸುಮ್ನೆ ನಾನು ಬೆಳ್ದಿದ್ದೀನಿ ಅಂತ ಆಲದ ಮರದ ಹೈಟ್ ಬೆಳ್ದಿದ್ಯಾ ಅಷ್ಟೇ. ಎಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಚೂರು ಗೊತ್ತಾಗಲ್ಲ. ನಾನು ಕಾರ್ ಸ್ಟಾಪ್ ಮಾಡಿದ್ದು 1 2 3 ಮಾಡಕ್ಕಲ್ಲ. ಮತ್ತೆ ನೀನೇ ಹೇಳ್ತಿದ್ಯಲ್ವಾ, ಕಾರ್ ಸ್ಟಾಪ್ ಮಾಡು, ನಾನು ಇಳಿದ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತ. ಹೋಗು. ನಾನ್ ಸ್ಟಾಪ್ ಮಾಡೋ ತಕ್ಷಣ ಸ್ಟಾಪ್ ಮಾಡ್ಬಿಡ್ತ್ಯಾ? ಯೋ ಯೋ ಯೋ, ನಿಂದೇನ್ ಮನ್ಸೋ ಮರ ದಿಮ್ಮಿನೋ? ನೀನ್ ಯಾರು? ದ ಗ್ರೇಟ್ ಕಸ್ತೂರಿ ವಂಶದ ಕುಡಿ. ನೀನು ಅಂದ್ರೆ ಏನು, ನೀನ್ ಲೆವೆಲ್ ಅಂದ್ರೆ ಏನು? ನೀನ್ ನನ್ನನ್ನ ಈ ರಸ್ತೆಯಲ್ಲಿ ಒಂಟಿ ಮಾಡೋದಂದ್ರೆ ಏನು? ನೀನ್ ಈ ರೀತಿ ಎಲ್ಲ ಮಾಡಲ್ಲ ಅಂತ ನನಗೆ ಗೊತ್ತು ಬಿಡು. ಯು ಆರ್ ಗ್ರೇಟ್ 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 ಪರ್ಸನ್. ಬಾ ಹೋಗೋಣ. ಅಷ್ಟೆಲ್ಲ ಅನ್ಕೋಬೇಡಮ್ಮ. ಇಳಿಸು ಅಂದ್ರೆ ಇಳಿಸ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಇಳಿ, ರೈಟ್ ಹೇಳು. ಹೌದಾ? ನೀನನ್ನ ಇಳಿಸು ನೋಡೋಣ. ಇಳಿಸು. ರಸ್ತೆ ಅಂತ ನೋಡ್ದೆ ನಿನ್ ಹೆಸರು ಕೂಕೊಂಡು ಬಿದ್ದು ಒದ್ದಾಡ್ಬಿಡ್ತೀನಿ ರಸ್ತೆಯಲ್ಲಿ. ಆಗ ಹೋಗೋದು ನಿನ್ ಮರ್ಯಾದೆನೆ, ಯೋಚನೆ ಮಾಡು. ಇಳಿಲಾ? ಒದ್ದಾಡ್ಲಾ? ನನಗಿವೆಲ್ಲ ಚೆನ್ನಾಗಿ ಅಭ್ಯಾಸ ಇದೆಯಮ್ಮ. ಅಮ್ಮ ತಾಯಿ, ನೀನ್ ಹಾಗೆ ಮಾಡಿದ್ರು ಮಾಡ್ತೀಯಮ್ಮ. ನೀನ್ ಅಂತೋಳೆ. ಬೇಡ, ನನ್ನ ಮಾನ ಮರ್ಯಾದೆನ ನಿನ್ ಕೈ ಕೊಡ್ದೆ ನಾನು ಉಳಿಸ್ಕೋತೀನಿ. ಡೋರ್ ಕ್ಲೋಸ್ ಮಾಡಮ್ಮ, ಹೋಗೋಣ. ಬಾ. ಸರಿ. ಹೋಗಿ ಹೋಗಿ ಆ ತಿರ್ಬೋಕಿ ಜೊತೆ ಮದ್ವೆನಾ? ಯಾಕೆ ಪ್ರಪಂಚದಲ್ಲಿ ಯಾವ ಹುಡುಗಿನೂ ಗತಿನೇ ಇಲ್ವೇನೋ? ಅಮ್ಮ, ನನ್ನ ಹುಡುಗಿನ ತಿರ್ಬೋಕಿ ಅನ್ಬೇಡ. ನನ್ಗಿಷ್ಟ ಆಗಲ್ಲ ನೋಡು. ಆಮೇಲೆ ಅಷ್ಟೇ ನಾನು. ನನ್ನ ಕ್ಯಾರೆಕ್ಟ್ರು ಹಿರಣ್ಯಕಶಿಪು. ನನ್ನ ಪಾಲಿಗೆ ನೀನು ಹಿರಣ್ಯಕ್ಷ ಆಗ್ಬೇಕೆ ಹೊರತು ಪ್ರಹ್ಲಾದ ಅಲ್ಲ. ನೋಡು, ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ. ಎಲ್ಲ ನನಗೆ ಅವಳು ಬೇಕು ಇವಳು ಬೇಕು ಅಂತ ಹಾದಿ ಬೀದಿಲೋಗೋ ದರಿದ್ರಗಳನ್ನೆಲ್ಲ ಕೇಳಿದ್ಯೋ, ನಿನ್ನ ಕಥೆ ಹೇಗಿದ್ರು ಒಬ್ಬ ಮಗಳು ಸತ್ತು ನನ್ನನ್ನು ಕೆಟ್ಟೋಳು ಅಂತ ಹೇಳ್ಬಿಟ್ಟಿದ್ದಾಳೆ. ಈಗ ನಿನ್ನ ಸರದಿನ ಮಾಡ್ಕೋಬೇಡ. ನನ್ನ ಬಗ್ಗೆ ನಿನಗೆ ಗೊತ್ತು ತಾನೆ?
ಇನ್ನೊಂದ್ಸಲ ತಿರ್ಬೋಕಿ ಖುಷಿ ಬಗ್ಗೆ ಮಾತಾಡ್ದೆ ರಾತ್ರಿ ಮಲಗಿರುವಾಗ ನಿನ್ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಸ್ದು ಬಿಡ್ತೀನಿ. ಹುಷಾರ್. ಲಕ್ಕಿಮ್ಮ, ಏನೋ ತರೋದಕ್ಕೆ ಅಂತ ಆ ಸೀಮೆಗಿಲ್ದಿರೋ ಸಿಂಗ್ಲಿಕಪ್ಪ ಸಿಟಿ ಕಡೆ ಹೋಗವ್ರೆ. ಇನ್ನು ಕಾಟ ತಪ್ತು. ನೀನು ಧೈರ್ಯವಾಗಿ ಕಾಲ್ ಮಾಡು. ಲೋ ಪರಮಾತ್ಮ, ಅವ್ರು ಹೋಗಿದ್ದನ್ನ ನೀನು ನಿಜವಾಗ್ಲೂ ನೋಡಿದೀಯೇನೋ? ನೋಡಿರೋದಕ್ಕೆ 100% ಕನ್ಫರ್ಮ್ ಆಗಿ ಹೇಳ್ತಾ ಇರೋದು. ಬೇಡ ಪರಮಾತ್ಮ, ಸುಮ್ಮನೆ ನಾವು ಚಾನ್ಸ್ ತಗೋಬಾರ್ದು. ಹಾಂ, ನೀನೊಂದು ಕೆಲಸ ಮಾಡು. ನೀನು ಹೋಗಿ ಗೇಟ್ ಹತ್ರ ನಿಂತ್ಕೋ. ಅವ್ರು ಬಂದರೆ ನಂಗೊಂದು ಸಿಗ್ನಲ್ ಕೊಡು, ಆಯ್ತಾ? ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಕ್ಕೆ ಹೋಗ್ಬೇಡಿ. ನೀವು ಧೈರ್ಯವಾಗಿ ವೀರಾವೇಶದಿಂದ ಕಾಲ್ ಮಾಡಿ. ನಾನು ಹೋಗಿ ನಿಂತ್ಕೊಂಡು ವಾಚ್ ಮಾಡ್ತೀನಿ. ಹೋಗೋಗೋಗು. ಅಲ್ಲ, ಆ ಒಯ್ಯ ಈಗಲೇ ಬರಬೇಕಾಗಿತ್ತಾ? ಬರೀ ಸ್ಟ್ಯಾಂಡಿಂಗ್ ಡ್ಯೂಟಿನೇ ಆಗೋಯ್ತೆ ನನಗೆ ಇವತ್ತೆಲ್ಲ. ಪಾರ್ವತಿ, ಹಾಂ, ಈ ಸರಿ ಸ್ವಲ್ಪ ಸ್ಟಾಫ್ನ ಜಾಸ್ತಿ ಮಾಡಬೇಕಾಗತ್ತೆ ಪಾರ್ವತಿ. ಕೋವಿಡ್ ಅಂತ ಹೇಳಿ ಸ್ವಲ್ಪ ಜನನ ಕೆಲಸದಿಂದ ತೆಗೆದಿದ್ವಿ. ಇವಾಗ ಅವ್ರಿಗೆ ಕೆಲಸ ಕೊಟ್ರೆ ಅವ್ರಿಗೂ ಜೀವನಕ್ಕೆ ಅನುಕೂಲ ಆಗುತ್ತಲ್ವಾ? ಸರಿ ಅಂದ್ರೆ ಹಾಗೆ ಮಾಡಿ. ಲಕ್ಕಿಮ್ಮ. ಹಲೋ ಲಕ್ಕಿಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪಾರ್ವತಿಯವರೇ. ನೀವು ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಖುಷಿ ನಮ್ಮ ಮನೆಗೆ ಬಂದಮೇಲೆ ಇನ್ನೂ ಸ್ವಲ್ಪ ಆರೋಗ್ಯವಾಗಿದ್ದೀನಿ. ನಿಮ್ಮ ಖುಷಿನೂ ಅಷ್ಟೇ ಆರಾಮಾಗಿದ್ದಾಳೆ. ನೀವು ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನನಗಿಂತ ಚೆನ್ನಾಗಿ ನೀವು ಅವಳನ್ನ ನೋಡ್ಕೋತೀರಾ ಅಂತ ನನಗೆ ಗೊತ್ತು. ಅದರಿಂದನೇ ನಾನು ಇಲ್ಲಿ ಇಷ್ಟು ಧೈರ್ಯವಾಗಿರೋದು. ತುಂಬ ಥ್ಯಾಂಕ್ಸ್ ಪಾರ್ವತಿಯವರೇ, ನಿಮ್ಮಿಂದ ತುಂಬ ಉಪಕಾರ ಆಗ್ತಾ ಇದೆ. ಅಯ್ಯೋ ಲಕ್ಕಿಮ್ಮ, ನಿಮ್ಗೊಂದು ಸತ್ಯ ಹೇಳ್ತೀನಿ ಕೇಳಿ. ನಾನು ಅವಳನ್ನ ನೋಡ್ಕೊಳ್ಳೋದ್ಕಿಂತ ನಿಮ್ಮ ಮಗಳೇ ನಮ್ಮನ್ನು ನೋಡ್ಕೋತಾ ಇದ್ದಾಳೆ. ಇಲ್ಲಿ ನಾನು ತಾಯಿಯಾಗಿಲ್ಲ, ಖುಷಿನೇ ನನಗೆ ತಾಯಿಯಾಗಿದ್ದಾಳೆ. ಮಗಳು ರೂಪದ ತಾಯಿನ ಮನೆ ಕಳಿಸಿರೋದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಹಾಂ, ಅಂದಾಗೆ ಲಕ್ಕಿಮ್ಮ, ನಾನು ಬೆಂಗಳೂರಿಗೆ ಬಂದಾಗಿಂದ ತುಂಬ ಸಲ ನಿಮ್ಮ ಫೋನಿಗೆ ಟ್ರೈ ಮಾಡಿದೆ. ಆದರೆ ನಾನು ಯಾವಾಗ ಫೋನ್ ಮಾಡಿದ್ರೂ ನಿಮ್ಮ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಾ ಇತ್ತು. ಅದು ನನ್ನ ಫೋನ್ ಸರಿ ಇರಲಿಲ್ಲ ಪಾರ್ವತಿಯವರೇ. ಇದ್ದಕ್ಕಿದ್ದಾಗ ಸ್ವಿಚ್ ಆಫ್ ಆಗಿಬಿಡುತ್ತೆ. ನನ್ನ ಕೆಲಸದ ಬ್ಯುಸಿಲಿ ಅದ್ರ ಕಡೆ ಅಷ್ಟೊಂದು ಗಮನ ಕೊಡಲಿಲ್ಲ. ಖುಷಿ ಅಲ್ಲಿದ್ದಾಳ? ಇಲ್ಲ, ಅವಳು ನಮ್ಮ ರಾಘವನ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಹೊರಗಡೆ ಹೋಗಿದ್ದಾಳಾ? ಅದೇ ನಮ್ಮ ಸತ್ಯಂಗೇನೋ ಬೇಕಿತ್ತಂತೆ, ಅದನ್ನು ತರಕ್ಕೆ ಅಂತ ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ. ನಾನು ಮತ್ತೆ ಫೋನ್ ಮಾಡಿ ಮಾತಾಡ್ತೀನಿ. ಲಕ್ಕಿಮ್ಮ, ಖುಷಿಗೇನಾದರೂ ಹೇಳಬೇಕಿತ್ತಾ? ಲಕ್ಕಿಮ್ಮ, ನೀವೇನು ಹೇಳ್ತಿದ್ದೀರಾ? ಛೇ, ಎಂಥ ಕೆಲಸ ಆಗೋಯ್ತು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಲಕ್ಕಿಮ್ಮ. ಇದು ನಮಗೆ ಗೊತ್ತೇ ಆಗಲಿಲ್ಲ. ಆ ಹುಡುಗಿ ಮನಸ್ಸು ಎಷ್ಟು ನೊಂದ್ಕೊಂಡಿರ್ಬೋದು. ಸರಿ ಲಕ್ಕಿಮ್ಮ, ಆಯ್ತು. ಪಾರ್ವತಿ, ಏನಾಯ್ತು? ಯಾಕಿಷ್ಟು ಗಾಬರಿ ಪಡ್ತಿದ್ಯಾ? ಲಕ್ಕಿಮಾ ಏನಂದ್ರು? ಅದು ಹೌದಾ ಪಾರ್ವತಿ?
ಹೇಗಿದ್ದೀರಾ? ಹಾಯ್ ಪುಟಿ. ಹಾಯ್ ಮಕ್ಳಾ. ಇದು ನಿನ್ಗೆ, ಇದು ನಿನ್ಗೆ. ಒಂದ್ ನಿಮಿಷ. ಇದು ನಿನ್ಗೆ, ಇದು ನಿನ್ಗೆ.